ಟು ಅವರ್ ಚಾನಲ್. ಸ್ನೇಹಿತರೆ, ಸ್ಯಾಂಡಲ್ವುಡ್ ನಟಿ ಸಂಗೀತಾ ಭಟ್ಗೆ ಆಪರೇಷನ್ ಆಗಿದ್ದು ಸದ್ಯ ಈಗ ಅವರ ಸ್ಥಿತಿ ಹೇಗಿದೆ, ಅವರಿಗೆ ಯಾಕೆ ಆಪರೇಷನ್ ಆಯಿತು, ಏನೆಲ್ಲ ಸಮಸ್ಯೆಗಳು ಉಂಟಾಯಿತು, ಇದರ ಬಗ್ಗೆ ಅವರು ಹೇಳಿರೋದಾದರೂ ಏನು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಸಂಗೀತಾ ಭಟ್ ಆದಷ್ಟು ಬೇಗ ಸುಧಾರಿಸ್ಕೊಳ್ಳಿ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಸಂಗೀತಾ ಭಟ್ ಈಗಾಗಲೇ ಆಪರೇಷನ್ಗೆ ಒಳಗಾಗಿದ್ದು ಅವರ ಆರೋಗ್ಯ ಕೂಡ ಸುಧಾರಿಸಿದೆಯಂತೆ. ಈ ವಿಷಯವನ್ನು ಸಂಗೀತಾ ಭಟ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದು ಅವರಿಗೆ ಏನಾಗಿತ್ತು ಅನ್ನೋದನ್ನ ಡೀಟೇಲ್ಸ್ ಆಗಿ ಹೇಳ್ಕೊಂಡಿದ್ದಾರೆ. ಹೌದು, ಸಂಗೀತಾ ಭಟ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಯಾವೆಲ್ಲ ಚಿಕಿತ್ಸೆ ಪಡೆದಿದ್ದಾರೆ, ಅದರಿಂದ ಏನು ಸೈಡ್ ಎಫೆಕ್ಟ್ ಆಯಿತು, ಮಹಿಳೆಯರು ಏನು ಎಚ್ಚರಿಕೆ ತೆಗೆದುಕೊಳ್ಬೇಕು ಅನ್ನೋದನ್ನು ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿರ್ತಕ್ಕಂಥ ಸಂಗೀತಾ ಅವರು ಹಿಸ್ಟೆರೋಸ್ಕಿಪ್ ಪಾಲಿಫೆಕ್ಟಮಿ ಅನ್ನೋ ಶಸ್ತ್ರಚಿಕಿತ್ಸೆಗೆ ಸದ್ಯ ಸಂಗೀತಾ ಭಟ್ ಒಳಗಾಗಿದ್ದು ಇದರಿಂದ ನಾನು ತುಂಬ ಕಲ್ತಿದ್ದೀನಿ ಅಂತ ಸಂಗೀತಾ ಭಟ್ ಹೇಳ್ಕೊಂಡಿದ್ದಾರೆ. ಸಂಗೀತಾ ಭಟ್ ಅವರಿಗೆ ಆರಂಭದಲ್ಲಿ ಗರ್ಭಾಶಯದಲ್ಲಿ 1.75 ಸೆಂಟಿಮೀಟರ್ ಗಾತ್ರದ ಪಾಲಿಪ್ ಇರೋದು ಪತ್ತೆಯಾಗಿದೆ. ಗರ್ಭಾಶಯದೊಳಗಡೆ ಬೆಳೆಯುವ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಗಡ್ಡೆ ಅಂತ ಕರೀತಾರಂತೆ. ಭಾರಿ ರಕ್ತಸ್ರಾವ, ಮಾರಕ ನೋವು, ಅನಿಯಮಿತ ಪೀರಿಯಡ್ಸ್ ಹಾಗೂ ಹಾರ್ಮೋನ್ ಏರುಪೇರು, ಮೊಡವೆ, ತೂಕ ಏರಿಕೆ, ವಿಪರೀತ ಕೂದಲು ಉದುರುವಿಕೆ ಸೇರಿದಂತೆ ಅನೇಕ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಇದರಿಂದ ಉಂಟಾಗುತ್ತಂತೆ. ಸರಿಯಾಗಿ ಚಿಕಿತ್ಸೆ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದರಿಂದ ತೀವ್ರತರವಾದ ಕಷ್ಟಗಳು ಉಂಟಾಗುತ್ತಂತೆ. ಇನ್ನು ಸಂಗೀತಾ ಭಟ್ ಅವರು ಕೆಲಸದ ಕಾರಣ ಇದ್ದಿದ್ದರಿಂದ ಚಿಕಿತ್ಸೆಯನ್ನು ಮುಂದೂಡಿದ್ರು. ಇದರಿಂದಾಗಿ ಗಡ್ಡೆಯ ಬೆಳವಣಿಗೆ ವೇಗ ಪಡೆದುಕೊಂಡಿತ್ತಂತೆ. ಹೀಗಾಗಿ ಅಂತಿಮವಾಗಿ 1 ತಿಂಗಳ ನಂತರ ಸಂಗೀತಾ ಭಟ್ ಚಿಕಿತ್ಸೆಗೆ ಒಳಗಾಗಿದ್ದು ತಮಗಾದ ನೋವಿನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಆರೋಗ್ಯ ಕಾಯೋದಿಲ್ಲ ಅನ್ನೋದು ನನ್ನ ಅರಿವಿಗೆ ಬಂದಿದೆ. ನಮ್ಮ ದೇಹವನ್ನು ಕೇಳೋದಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ಅಂತ ನನಗೆ ಅರ್ಥ ಆಗಿದೆ ಅಂತ ಸಂಗೀತಾ ಭಟ್ ಬರೆದುಕೊಂಡಿದ್ದಾರೆ. ಇನ್ನು ಸಂಗೀತಾ ಭಟ್ ಅವರಿಗೆ ಅನಸ್ತೇಶಿಯಾದಿಂದ ಗಂಟಲು ಮತ್ತು ಎದೆಯಲ್ಲಿ ಊತ ಉಂಟಾಗಿತ್ತಂತೆ. ದೀರ್ಘ ಸಮಯದವರೆಗೂ ಕೂಡ ಅವರು ಎಚ್ಚರಗೊಂಡಿರಲಿಲ್ಲಂತೆ. ಕೆಲ ದಿನ ನೀರು ನುಂಗೋದು ಕೂಡ ಅವರಿಗೆ ಸವಾಲಾಗಿತ್ತಂತೆ. ಅಸ್ವಸ್ಥತೆ, ನೋವು, ಪೆಲ್ವಿಕ್ ಪ್ರದೇಶದಲ್ಲಿ ತೀವ್ರವಾದ ಸೆಳೆತ, ಶಸ್ತ್ರಚಿಕಿತ್ಸೆಯ ನಂತರ ಆಂತರಿಕ ರಕ್ತಸ್ರಾವ ಮತ್ತು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಪಾಲಿಪ್ 2.5 ಸೆಂಟಿಮೀಟರ್ ಇದೆ ಅನ್ನೋದು ತಿಳಿದ ನಂತರ ಈ ಇಡೀ ಪ್ರಕ್ರಿಯೆಯು ನನ್ನ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡಿತ್ತು ಅಂತ ಸಂಗೀತ ಹೇಳ್ಕೊಂಡಿದ್ದು, ಎಲ್ಲವನ್ನ ನಾನು ಧೈರ್ಯವಾಗಿ ಎದುರಿಸಲು ಕಾರಣವಾಗಿದ್ದು ನನ್ನ ಪತಿ ಸುದರ್ಶನ್. ನನ್ನ ಪಕ್ಕದಲ್ಲಿ ನನ್ನ ಕೈಗಳನ್ನು ಹಿಡಿದುಕೊಂಡಿದ್ರು. ಪ್ರತಿ ಸ್ಕ್ಯಾನ್, ಪ್ರತಿ ಆತಂಕದ ರಾತ್ರಿ ಮತ್ತು ಪ್ರತಿ ದುರ್ಬಲ ಕ್ಷಣದಲ್ಲಿ ಅವರು ನನ್ನ ಜೊತೆಗಿದ್ದು ಅಚಲ ಶಕ್ತಿ ಮತ್ತು ಪ್ರೀತಿಯನ್ನು ತುಂಬಿದ್ರು. ಪ್ರೀತಿ ನಿಮ್ಮ ಪಕ್ಕದಲ್ಲಿ ನಿಂತಾಗ ಗುಣಪಡಿಸೋದು ನಿಜವಾಗಿಯೂ ಸುಲಭವಾಗ್ತದೆ ಅಂತ ಸಂಗೀತ ಬರ್ಕೊಂಡಿದ್ದಾರೆ. ಇದರ ಜೊತೆಗೆ ಸಾಧ್ಯವಾದಷ್ಟು ಹೆಣ್ಮಕ್ಳು ತಪಾಸಣೆಗಳಿಗೆ ಒಳಗಾಗ್ತಾ ಇರಿ. ಏನೇ ಹೇಳಿದ್ರೂ ಕೂಡ ಹಿಂಜರಿಯಕ್ಕೆ ಹೋಗಬೇಡಿ. ಎಷ್ಟೇ ಬ್ಯುಸಿ ಆಗಿದ್ರೂ ಕೂಡ ನೀವು ಯಾವುದೇ ಕಾರಣಕ್ಕೂ ತಪಾಸಣೆಗಳನ್ನು ಮುಂದೂಡಕ್ಕೆ ಹೋಗಬೇಡಿ. ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿ ಅದನ್ನು ನೀವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಅದರಿಂದ ಆಚೆ ಬರೋದ್ರ ಕಡೆ ದಯವಿಟ್ಟು ಗಮನ ಕೊಡಿ ಅಂತ ಬರ್ಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.